ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕರ್ನಾಟಕ ಸರ್ಕಾರ ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಯೋಜನೆಯಡಿಯಲ್ಲಿ ಶಾಲೆ ಅಂಗನವಾಡಿಗಳಲ್ಲಿ ನಲ್ಲಿ ನೀರು ಮತ್ತು ಶೌಚಾಲಯದ ವ್ಯವಸ್ಥೆಗೆ ಸೌಲಭ್ಯ ಒದಗಿಸುತ್ತಿದೆ. ಒಂದು ವೇಳೆ ಈ ಸೌಲಭ್ಯ ಇಲ್ಲದೇ ಇರುವ ಕಡೆಗಳಲ್ಲಿ ಇದನ್ನು ಒದಗಿಸಲು ಜಲಜೀವನ್ ಮಿಷನ್ ಮತ್ತು ಸ್ವಚ್ಛ ಭಾರತ್ ಯೋಜನೆಯಡಿ ನೆರವು ನೀಡಲಾಗುತ್ತದೆ. ಪರಿಹಾರ ಸಹಾಯವಾಣಿಗೆ ನೀವು ಕರೆ ಮಾಡಿಯೂ ಕೂಡ ಈ ಬಗ್ಗೆ ನಿಮ್ಮ ಅಹವಾಲನ್ನು ಸಲ್ಲಿಸಬಹುದು. 9480985555. ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಹೆಚ್ಚಿನ ಅಂಗನವಾಡಿ, ಶಾಲೆ, ಸಮುದಾಯ ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ 100 ದಿನಗಳ ಅಭಿಯಾನದ ಸಂದರ್ಭದಲ್ಲಿ ಬೆರಳೆಣಿಕೆಯ ಅಂಗನವಾಡಿ ಶಾಲೆಗಳಿಂದ ಬೇಡಿಕೆ ಬಂದಿತ್ತು. ಈ ಬಗ್ಗೆ ಉಡುಪಿ ಜಿಲ್ಲಾ ಪಂಚಾಯತ್ ಶೀಘ್ರ ಕ್ರಮ ಕೈಗೊಳ್ಳುವುದು. ಹಾಗಿದ್ದಲ್ಲಿ ಶಾಲೆ ಅಂಗನವಾಡಿಗಳಲ್ಲಿ ಈ ವ್ಯವಸ್ಥೆ ಹೇಗಿದೆ ತಿಳಿದುಕೊಳ್ಳೋಣ. ಚೇರ್ಕಾಡಿ ಪಂಚಾಯತ್ ವ್ಯಾಪ್ತಿಯ ಶಾಲೆಗಳಿಗೆ ಭೇಟಿ ನೀಡಿದ ಸಂದರ್ಭ. ಪಂಚಾಯತಿನ ನಿಕಟ ಪೂರ್ವ ಅಧ್ಯಕ್ಷ ಹರೀಶ್ ಶೆಟ್ಟಿ ಅವರು ಹೇಳುವ ಪ್ರಕಾರ, ಗ್ರಾಮದಲ್ಲಿ ಶಾಲೆ ಅಂಗನವಾಡಿಗಳಲ್ಲಿ ದಶಕಗಳ ಹಿಂದೆಯೇ ಶುದ್ಧ ಕುಡಿಯುವ ನೀರು ಮತ್ತು ಶೌಚಾಲಯದ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಮಕ್ಕಳ ಸಂಖ್ಯೆ ಈಗ ಕಡಿಮೆಯಾದರೂ ಕೂಡ ಯಾವುದೇ ಕುಂದುಕೊರತೆ ಶಾಲೆಗಳಲ್ಲಿ ಇಲ್ಲ. ಪಂಚಾಯತಿನ ಜೊತೆಗೆ ಸ್ಥಳೀಯ ದಾನಿಗಳು, ವಿದ್ಯಾಭಿಮಾನಿಗಳು, ಇತರ ಸಂಘ ಸಂಸ್ಥೆಗಳು ಕೂಡ ಈ ನಿಟ್ಟಿನಲ್ಲಿ ಕೈಜೋಡಿಸಿವೆ. ಚೇರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 5 ಪ್ರಾಥಮಿಕ ಶಾಲೆಗಳು ಹಾಗೂ 1 ಹೈಸ್ಕೂಲು ಇದೆ. ಅದರಲ್ಲಿ ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆ 3 ಮಾತ್ರ ಸರ್ಕಾರಿ ಶಾಲೆಗಳಿವೆ. 2 ಖಾಸಗಿ ಪ್ರಾಥಮಿಕ ಶಾಲೆಗಳು ಹಾಗೂ 1 ಖಾಸಗಿ ಹೈಸ್ಕೂಲು ಕೆಲಸ ಮಾಡ್ತಾಯಿದೆ. ಅದರ ಜೊತೆಯಲ್ಲಿ ಈ ಗ್ರಾಮದಲ್ಲಿ 8 ಅಂಗನವಾಡಿ ಕೇಂದ್ರಗಳು ಕೆಲಸ ಮಾಡ್ತಾಯಿವೆ. ಒಂದು ವಿಶೇಷವಾದ ವಿಚಾರ ಅಂತ ಹೇಳಿದರೆ, ನಮ್ಮ ಗ್ರಾಮ ಉಡುಪಿ ತಾಲೂಕಿನಲ್ಲೇ ಒಂದು ಅತಿ ದೊಡ್ಡ ಗ್ರಾಮ ಪಂಚಾಯತ್ಗಳಲ್ಲಿ 2ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಜೊತೆಯಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಅಂದರೆ ಮರಾಠಿ ಜನಾಂಗದವರು ಹೆಚ್ಚು ವಾಸಿಸ್ತಿರುವ ಒಂದು ಗ್ರಾಮ ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿ ಇರುವ ಗ್ರಾಮ ಅಂತ ಹೇಳಿದರೆ ಅದು ಚೇರ್ಕಾಡಿ ಗ್ರಾಮ. ಅದು ಈಗ ಬ್ರಹ್ಮಾವರ ತಾಲೂಕಿನಲ್ಲಿದೆ. ನಮ್ಮ ಊರಿನ ಶಾಲೆಗಳ ಬಗ್ಗೆ ಹೇಳುವುದಾದರೆ, ನಾನು ಕೂಡ ಸರ್ಕಾರಿ ಶಾಲೆಗಳಲ್ಲೇ ವಿದ್ಯಾಭ್ಯಾಸ ಮಾಡಿದವನು. ಬಹಳಷ್ಟು ಸಮಸ್ಯೆಯಿಂದ ಕೂಡಿತ್ತು ಅಂದು. ಆದರೆ ಅಂದಿನ ಸಂಖ್ಯಾಧಾರ ನೋಡಿದರೆ ಅದು ಸಮಸ್ಯೆ ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೆ ಅವರಿಗೆ ಸೌಲಭ್ಯ ಮಾತ್ರ ಭಾಳ ಹೆಚ್ಚಿದೆ. ನಮ್ಮ ಊರಿನಲ್ಲಂತೂ ಇರುವ ಎಲ್ಲ ಶಾಲೆಗಳಿಗೆ ಒಂದು ವ್ಯವಸ್ಥಿತವಾದ ಕುಡಿಯುವ ನೀರು, ಜೊತೆಯಲ್ಲಿ ವ್ಯವಸ್ಥಿತವಾದ ಒಂದು ಶೌಚಾಲಯದ ವ್ಯವಸ್ಥೆ, ಆ ಶೌಚಾಲಯಗಳಿಗೆ ನೀರು ಹಾಗೂ ಆ ಶಾಲೆಗಳಲ್ಲಿರುವಂಥ ಇನ್ನಿತರ ವ್ಯವಸ್ಥೆಗಳು ಕೂಡ ಬಹಳ ಚೆನ್ನಾಗಿದೆ. ಇನ್ನು ಅಂಗನವಾಡಿಗಳಂತೂ ಎಲ್ಲ ಅಂಗನವಾಡಿಗಳು ಕೂಡ ಒಂದು ವ್ಯವಸ್ಥಿತ ರೂಪನ್ನು ಹೊಂದಿರುವಂಥ ಅಂಗನವಾಡಿ ನಮ್ಮ ಗ್ರಾಮದಲ್ಲಿದೆ. ನಮ್ಮ ಅಂಗನವಾಡಿ ಒಂದು ಅಂಗನವಾಡಿಯಂತೂ ಈ ಜಿಲ್ಲೆಯಲ್ಲೇ ಪ್ರಥಮವಾಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಚಿಸಿರುವಂಥ ಒಂದು ಅಂಗನವಾಡಿ, ಅದು ನಮ್ಮ ಗ್ರಾಮಕ್ಕೆ ಪ್ರಥಮದ್ದಾಗಿತ್ತು. ಅದು ಭಾಳಷ್ಟು ಟಿ ವಿ ಮಾಧ್ಯಮಗಳಲ್ಲೂ ಕೂಡ ಆ ವಿಚಾರ ಕೂಡ ಪ್ರಸಾರಗೊಂಡಿತ್ತು. ಅಂಥ ಒಂದು ಗ್ರಾಮದಲ್ಲಿ ವಿವಿಧ ಥರದ ಶಿಕ್ಷಣ ಸಂಸ್ಥೆಗಳಿಗೆ ಏನೂ ಕೊರತೆಗಳಿಲ್ಲದೆ, ಮಕ್ಕಳಿಗೆ ಶಿಕ್ಷಣ ಪಡೆಯುವವರ ಏನು ತೊಂದರೆ ಇಲ್ಲದೆ, ಇತ್ತೀಚಿನ ದಿನಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯು ಕೂಡ ಇಲ್ಲಿ ಇದ್ದು ಅದು ಕೂಡ ಪ್ರಾರಂಭವಾಗಿದೆ. ಯಾವುದೇ ನಮ್ಮ ಶಿಕ್ಷಣ ಸಂಸ್ಥೆಗಳಿರಬಹುದು, ನಮ್ಮ ಅಂಗನವಾಡಿಯ ಕೆಲವೊಂದು ಕೇಂದ್ರಗಳಿಗಿರ್ಬೋದು, ಏನೂ ಕೂಡ ತೊಂದರೆಗಳಿಲ್ಲ. ನನ್ನ ಪ್ರಕಾರ ಒಳ್ಳೆ ರೀತಿಯ ಒಂದು ವ್ಯವಸ್ಥೆಗಳು, ಒಳ್ಳೆ ರೀತಿಯ ಅಲ್ಲಿಗೆ ಬೇಕಾಗುವ ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು, ಅಲ್ಲಿ ಇರುವ ಮಕ್ಕಳ ಸಂಖ್ಯೆ ಇರಬಹುದು, ಅವರಿಗೆ ಕೊಟ್ಟಿರುವಂಥ ಬಿಲ್ಡಿಂಗ್ ಇರ್ಬೋದು, ಕಟ್ಟಡದಲ್ಲಿರುವ ಒಳಗಿನ ವಿಚಾರಗಳಿರ್ಬೋದು, ಅವರಿಗೆ ಬೇಕಾಗುವ ಸಾಮಗ್ರಿಗಳನ್ನು ಸ್ಟಾಕ್ ಮಾಡಲು ಬೇಕಾಗುವ ರೂಮ್ ಇರ್ಬೋದು, ಎಲ್ಲವೂ ಕೂಡ ಅತ್ಯಂತ ಸುಸಜ್ಜಿತ. ಹಾಗೂ ಹೆಚ್ಚಿನ ಅಂಗನವಾಡಿಗೆ ನಾವು ಕಂಪೌಂಡ್ಗಳನ್ನು ಕೂಡ ಗ್ರಾಮ ಪಂಚಾಯತಿಯಿಂದ ನಾವು ರಚನೆ ಮಾಡಿದ್ದೇವೆ. ಅಂದರೆ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಬೇಕಾಗುತ್ತೆ. ಮಕ್ಕಳು ನೇರವಾಗಿ ಸ್ಕೂಲಿಂದ ಹೊರಬಂದು ಎಲ್ಲ ರಸ್ತೆಗಡೆ ಬರ್ತಾರೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಹೆಚ್ಚಿನ ಅಂಗನವಾಡಿಗಳಿಗೆ ನಾವು ಕಂಪೌಂಡ್ಗಳನ್ನು ಕೂಡ ರಚನೆ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ನೀರಿನ ಕುಡಿಯುವ ನೀರಿರ್ಬೋದು, ಶೌಚಾಲಯಕ್ಕೆ ನೀರಿರ್ಬೋದು, ಅವರ ಶಾಲೆಯ ಒಳಗಡೆ ಒಂದು ವ್ಯವಸ್ಥೆನ ಗ್ರಾಮ ಪಂಚಾಯತ್ ಮಾಡಿಕೊಂಡು ಬಂದಿದೆ. ಅದೇ ನಾನು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಈ ಸಮಸ್ಯೆಗಳು ಭಾಳಷ್ಟಿದ್ದು. ಇದನ್ನು
ನೀಗಿಸ್ಲಿಕ್ಕೆ ಕೂಡ ಸರ್ಕಾರನ ಕಷ್ಟ ಆಗ್ತಿತ್ತು ಎನ್ನುವ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಹಾಗಲ್ಲ. ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈ ಗ್ರಾಮ ಪಂಚಾಯತನ್ನು ಅತ್ಯಂತ ಜನರ ಬಳಿಗೆ ಕೊಂಡೊಯ್ಯುವ ಕೆಲಸವನ್ನು ಮಾಡಿದ್ವಿ. ಸರ್ಕಾರದಿಂದ ಇರ್ಬೋದು, ಬೇರೆ ಜನಪ್ರತಿನಿಧಿಗಳಿಂದ ಇರ್ಬೋದು, ಅಥವಾ ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಗಳ ಮೂಲಕ ಆಗಿರ್ಬೋದು, ಅಥವಾ ಸ್ಥಳೀಯ ಡೊನೇಟರ್ಗಳ ಮೂಲಕವಾಗಿರ್ಬೋದು, ಇವುಗಳಿಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಅಂದಿಗೂ ಹಿಂದಿನ ಕಾಲಕ್ಕೂ ಇಂದಿಗೂ ನೋಡಿದರೆ ಅಜಗಜಾಂತರ ವ್ಯವಸ್ಥೆ. ನಮ್ಮಲ್ಲಿ ಹೆಚ್ಚಿನ ಮಕ್ಕಳು, ಇವತ್ತು ಮಕ್ಕಳ ಸಂಖ್ಯೆಯೇ ಕಡಿಮೆ ಆಗಿದೆ ಬಿಟ್ಟರೆ ಮನೆಗಳಲ್ಲಿ ಇಲ್ಲಿನ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ರೀತಿಗಾಗಲಿ ಶಾಲೆಗಳ ಅವ್ಯವಸ್ಥೆಯಿಂದ ನಮಗೆ ಯಾವ ಶಾಲೆಗಳಿಗೂ ಕೂಡ ಮಕ್ಕಳ ಸಂಖ್ಯೆ ಕಡಿಮೆ ಆದದ್ದಿಲ್ಲ. ಅದು ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಮ ಶಾಲೆಗಳು ಬಹಳ ಮುಂಚೂಣಿಯಲ್ಲಿವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕಿ ವಿಜಯಲಕ್ಷ್ಮಿ ಅವರು. ಶೌಚಾಲಯಕ್ಕೆ ಹೋಗಲಿಕ್ಕೆ ಜಾಗ ಇರಲಿಲ್ಲ. ಒಂದು ಓಪನ್ ಶೌಚಾಲಯ ಇತ್ತು, ಅಂದರೆ 3 ಅರೆ ಆಗಿತ್ತು. ನಾವು ಅದರಲ್ಲಿ ಹೋಗಿ ಮಾಡ್ತಿತ್ತು. ನಂತರ ನಮಗೆ ಏನೇನೋ ರೋಗಗಳು ಕೂಡ ಬಂದಿತ್ತು ಅದರಿಂದ. ನಂತರ ಕುಡಿಯುವ ನೀರಿಲ್ಲ. ನಾವು ಮನೆಯಿಂದ ತರ್ತಿತ್ತು, ಆದರೆ ಆ ಒಂದು ನೀರಿನ ವ್ಯವಸ್ಥೆನೂ ಇರಲಿಲ್ಲ. ನಮಗೆ ಒಂದು ಬಾವಿ ಇತ್ತು, ಆ ಬಾವಿಯೊಳಗೆ ಈ ಮೆಟ್ಟು ಗಿಟ್ಟು ಎಲ್ಲ ಹಾಕಿ ಆ ನೀರನ್ನು ಕಲುಷಿತ ಮಾಡ್ತಿದ್ರು. ನಾವು ಬುತ್ತಿ ತರ್ತಿತ್ತು ಆ ಒಂದು ಸಮಯದಲ್ಲಿ. ಮಕ್ಕಳು ಕೂಡ ನಾವು ಟೀಚರ್ಸ್ನವ್ರು ಬುತ್ತಿ ತಂದಾಗ ನಮಗೆ ಆ ಬುತ್ತಿ ತೊಡಲಿಕ್ಕೂ ನೀರಿರಲಿಲ್ಲ ಈ ಶಾಲೆಗೆ. ನಾವು ನಮ್ಮ ಶಾಲೆಯ ನೆರೆ ಮನೆಯಲ್ಲಿ ಒಂದು ಮನೆ ಇತ್ತು, ಅಲ್ಲಿಗೆ ಹೋಗಿ ನಾವು ಅಲ್ಲಿ ಬಟ್ಲು ತೊಳ್ಕೊಂಬರ್ತಿತ್ತು. ಆ ರೀತಿಯ ಪರಿಸ್ಥಿತಿ ಇತ್ತು. ಶೌಚಾಲಯ, ನೀರಿನ ವ್ಯವಸ್ಥೆ, ನಂತರ ಇಲ್ಲಿಯ ಒಂದು ವಾತಾವರಣ ಸರಿ ಇರಲಿಲ್ಲ. ನಂತರ ಸಾಧಾರಣ ಒಂದು 2000 ನಂತರ ನಮ್ಮ ಶಾಲೆಗೆ ಎಲ್ಲ ಶಾಲಾ ದಾನಿಗಳು, ನಂತರ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ನಮ್ಮ ಶಾಲಾ ಮೈದಾನವನ್ನು ಸ್ವಚ್ಛತೆ ಮಾಡಿದರು. ನಂತರ ನಮಗೆ ಪಂಚಾಯತಿಯಿಂದ ನೀರು ಬರುವ ಹಾಗೆ ಮಾಡಿದರು. ನಂತರ ಬಾವಿಯನ್ನು ಕೂಡ ಸ್ವಚ್ಛಗೊಳಿಸಿದರು. ನಂತರ ತುಂಬ ಈ ಶಾಲೆ ತುಂಬ ಅಭಿವೃದ್ಧಿಗೊಂಡಿತ್ತು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಇಂಗ್ಲಿಷ್ ಶಿಕ್ಷಕಿ ಜಯಶೀಲಾ ಬಿ ರೋಟೆ ಅವರು ಹೇಳುವ ಮಾತುಗಳನ್ನು ಕೇಳಿ. ನಮಸ್ಕಾರ, ನಾನು ಜಯಶೀಲಾ ಬಿ ರೋಟೆ ಅಂತೇಳಿ ಇಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಚೇರ್ಕಾಡಿ ಇಲ್ಲಿ ಇಂಗ್ಲೀಷ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು 2014 ಜುಲೈಯಲ್ಲಿ ಈ ಶಾಲೆಗೆ ಬಂದು ಸೇರಿಕೊಂಡೆ. ನಾವು ಬಂದು ಸೇರಿಕೊಂಡಾಗ ನಮ್ಮ ಟೀಚರ್ ಹೇಳಿದಾಗೆ ನಮ್ಮ ಶಾಲಾ ಅಂಗಳದಲ್ಲಿ ನೀರು ನಿಲ್ತಾ ಇತ್ತು. ಮಳೆಗಾಲದಲ್ಲಿ ಜೂನಿಂದ ಹಿಡಿದು ಅಕ್ಟೋಬರ್ ನವಂಬರ್ ಕೊನೆವರೆಗೂ ಕೂಡ ನೀರು ನಿಂತ್ಕೊಂಡು ಮಕ್ಕಳು ಆಟ ಆಡೋಕ್ಕಾಗ್ತಿರ್ಲಿಲ್ಲ. ಹಿಂದಿನ ಗ್ರೌಂಡಿಗೆ ಹೋಗ್ಬೇಕಾಗಿತ್ತು ಆಡ್ಲಿಕ್ಕೆ. ಅವರು ಬಹಳ ಕಷ್ಟ ಆಗ್ತಿತ್ತು ನಮಗೆ. 2 ಕ್ಲಾಸ್ಗಳು ಒಟ್ಟಿಗೆ ಎಲ್ಲಾದರೂ ಆಟ ಆಡೋಕ್ಕೆ ಬಿಟ್ಬಿಟ್ರೆ ನಮಗೆ ಆಟ ಆಡೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಮಕ್ಕಳಿಗೆ, ಅಷ್ಟು ಕಷ್ಟ ಆಗ್ತಿತ್ತು. ಆವಾಗ ನಮ್ಮ ಶಾಲೆಯ ದಾನಿಗಳಾದಂತಹ ಶ್ರೀ ಸುಕುಮಾರ್ ಶೆಟ್ಟಿ, ಶಿರ್ಕೆ ಗ್ರೂಪ್ಸ್ನ ಉಪಾಧ್ಯಕ್ಷರವರು, ಮತ್ತು ಇದೇ ಶಾಲೆಯಲ್ಲಿ ಅವ್ರ ತಂದೆ ನಾರಾಯಣ್ ಶೆಟ್ಟರು ಅವರು ಶಿಕ್ಷಕರಾಗಿ ಕೆಲಸ ಮಾಡಿದರು. ಆ ಒಂದು ಅಭಿಮಾನದಿಂದ ನಮ್ಮ ಶಾಲೆಗೆ ಬಹಳಷ್ಟು ಒಂದು 5-6 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ನಮ್ಮ ಶಾಲೆಯನ್ನು ಮಣ್ಣು ಹಾಕಿ ಮೈದಾನವನ್ನು ಸಮತಟ್ಟು ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಈಗ ಮಳೆಗಾಲದಲ್ಲಿ ಕೂಡ ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ಆಟ ಆಡುವ ವ್ಯವಸ್ಥೆ ಆಗಿದೆ. ನಮ್ಮ ದೈಹಿಕ ಶಿಕ್ಷಕಿ ಈಗಷ್ಟೇ ಮಾತಾಡಿದ್ರಲ್ಲ ವಿಜಯಲಕ್ಷ್ಮಿ ಅವರು, ಇವರು ಪ್ರತಿದಿನ ಬೆಳಗ್ಗೆ ಸಂಜೆ 2 ಹೊತ್ತು ಮಕ್ಕಳಿಗೆ ಕಬಡ್ಡಿ ಕೋಚಿಂಗನ್ನು ಕೊಡಲಿಕ್ಕೆ ಸಹ ಈ ಒಂದು ಮೈದಾನ ಬಹಳ ಉಪಯೋಗ ಆಗಿದೆ ನಮಗೆ. ಇದಲ್ಲದೆ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಾಲೆ ಅನ್ನೋದು ದೇವಸ್ಥಾನದ ಹಾಗೆ ಒಂದು ಪವಿತ್ರ ಜಾಗ. ಆ ಜಾಗಕ್ಕೆ 4 ಜನ ಬರ್ತಾರೆ ಹೋಗ್ತಾರೆ. ಆ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಆ ಶಾಲೆಗೆ ಒಂದು ದಾನಿಗಳ ದೊಡ್ಡ ಬಳಗವೇ ಇರಬೇಕು. ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಹಾಗೆ ದಾನಿಗಳ ದೊಡ್ಡ ಬಳಗವೇ ಇದೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಭಟ್ರಾಗಿರಬಹುದು, ಅಥವಾ ಬಿ ಜಿ ಭಟ್ರಾಗಿರಬಹುದು, ಅಥವಾ ನಮ್ಮ ಕನ್ನಾರು ಕಮಲಾಕ್ಷ ಹೆಬ್ಬಾರ್ ಆಗಿರಬಹುದು, ಹರೀಶ್ ಶೆಟ್ಟರಾಗಿರಬಹುದು, ಯಾರೇ ಆಗಿರಬಹುದು, ಇವರೆಲ್ಲ ನಮ್ಮ ಶಾಲೆ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣರಾಗಿದ್ದಾರೆ. ಇದಲ್ಲದೆ ಸ್ಥಳೀಯ ಮಹಿಳಾ ಮಂಡಳಿಯಾದಂತಹ ಸಮೃದ್ಧ ಮಹಿಳಾ ಮಂಡಳಿಯವರು ಕೂಡ ನಮ್ಮ ಶಾಲೆಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಇನ್ನು ನಾವು ನಮ್ಮ ಶಾಲೆಯ ಕುಡಿಯೋ ನೀರಿನ ಬಗ್ಗೆ ಹೇಳೋದಾದರೆ, ನಮ್ಮ ಶಿಕ್ಷಕಿ ಈಗಾಗಲೇ ಹೇಳಿದರು ನೀರಿರಲಿಲ್ಲ ಅಂತ. ಆದರೆ ಈಗ ನಮಗೆ ಒಳ್ಳೆ ಬಾವಿ ನೀರಿನ ವ್ಯವಸ್ಥೆ ಇದೆ, ಪಂಚಾಯತ್ ನೀರಿನ ವ್ಯವಸ್ಥೆ ಇದೆ. ಈ ಪಂಚಾಯತ್ ನೀರನ್ನು ನಾವು ನೀರಿನ ಟ್ಯಾಂಕಿಗೆ ಬಿಡ್ತೇವೆ. ಆ ನೀರಿನ ಟ್ಯಾಂಕನ್ನು ನಮ್ಮ ದಾನಿಗಳು ಗೋಪಾಲಕೃಷ್ಣ ಭಟ್ರವರ ಸಂಬಂಧಿಕರು ಕೊಟ್ಟಿರ್ತಕ್ಕಂತಹ ವಾಟರ್ ಪ್ಯೂರಿಫೈಯರ್ಗೆ ಕನೆಕ್ಷನ್ ಕೊಟ್ಟಿದ್ದೇವೆ. ಆ ಕನೆಕ್ಷನ್ನಿಂದಾಗಿ ಆ ನೀರು ಫಿಲ್ಟರ್ ಆಗಿ ಬಂದದೊಂದು ಸ್ಟೀಲ್ ಡ್ರಮ್ಮಲ್ಲಿ ಶೇಖರಣೆ ಆಗ್ತದೆ. ಅಂದರೆ ಸ್ಟೀಲ್ ಇದೆ, ಟ್ಯಾಂಕೇ ಇದೆ. ಅಲ್ಲಿಂದ ಮಕ್ಕಳು ನೀರು ತಮಗೆ ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕಾದರೂ ಕೂಡ ಹೋಗಿ ನೀರು ಕುಡಿಯುವಂತಹ ವ್ಯವಸ್ಥೆ ಇದೆ. ಇದಲ್ಲದೆ ಇತ್ತೀಚೆಗೆ ಮೇ 2020
ಶಾಸಕರ ನಿಧಿಯಿಂದ ರಘುಪತಿ ಭಟ್ರವರ ವತಿಯಿಂದ ಕೂಡ ಶಾಲೆಗೆ ಪ್ಯೂರಿಫೈಯರ್ನ ವ್ಯವಸ್ಥೆ ಕೂಡ ಆಗಿದೆ. ಹೀಗಾಗಿ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಗೆ ನಮ್ಮ ಶಾಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ. ಇದಲ್ಲದೆ ನಮ್ಮ PHC ಅವರು, ಪ್ರಾಥಮಿಕ ಆರೋಗ್ಯ ಕೇಂದ್ರದವರು, ಪ್ರತಿ ವರ್ಷ ನಮ್ಮ ಶಾಲೆಯ ನೀರನ್ನು ತೆಗೆದುಕೊಂಡೋಗಿ ಅದರ pH ಮಟ್ಟವನ್ನು ಅಳೆದು ನಮಗೆ ಶಾಲೆಯ ನೀರಿನ ಶುಚಿತ್ವದ ಬಗ್ಗೆ ಗ್ಯಾರಂಟಿಯನ್ನು ಕೂಡ ಕೊಡ್ತಾರೆ. ನೀವು ಈ ರೀತಿ ಮಾಡಬೇಕು, ಶುಚಿತ್ವವನ್ನು ಈ ರೀತಿ ಕಾಪಾಡಬೇಕು ಅನ್ನೋ ಮಾರ್ಗದರ್ಶನವನ್ನು ಕೊಡ್ತಾರೆ. ಬಂದು ಬ್ಲೀಚಿಂಗ್ ಪೌಡರ್ ಹಾಕಿ ಅದನ್ನು ಶುದ್ಧಗೊಳಿಸಿ ಕೊಟ್ಟು ಕೂಡ ಹೋಗ್ತಾರೆ ನಮ್ಮಲ್ಲಿ. ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆ ಈಗ ಅಷ್ಟಕ್ಕೊಂದೇನಿಲ್ಲ ನಮ್ಮಲ್ಲಿ. ಇನ್ನು ಶಾಲೆಯ ಆಟದ ಮೈದಾನದ ಸುತ್ತ ನಮ್ಮಲ್ಲಿ ಕಾಂಪೌಂಡಿನ ವ್ಯವಸ್ಥೆ ಸಂಪೂರ್ಣ ಆಗಿಲ್ಲ. ಭಾಗಶಃ ಮಾತ್ರ ಕಾಂಪೌಂಡಿನ ವ್ಯವಸ್ಥೆ ಆಗಿದೆ. ಪೂರ್ತಿ ಕಾಂಪೌಂಡ್ ವ್ಯವಸ್ಥೆ ಆದರೆ ಬಹಳಷ್ಟು ಸುರಕ್ಷತೆಗೂ ಒಳ್ಳೆಯದು ಮತ್ತು ಚಂದವೂ ಕಾಣ್ತದೆ ನಮ್ಮ ಶಾಲೆ. ಈ ಇರುವಷ್ಟು ಜಾಗದಲ್ಲೇ ನಮ್ಮಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರಾಗಿರಬಹುದು, ಅಥವಾ ಮಹಿಳಾ ಮಂಡಳದವರಾಗಿರಬಹುದು, ಅರಣ್ಯ ಇಲಾಖೆಯವರಾಗಿರಬಹುದು, ಗ್ರಾಮ ಪಂಚಾಯತ್ ಅವರಾಗಿರಬಹುದು, ಬಹಳಷ್ಟು ಸಹಕಾರವನ್ನು ನೀಡಿ ಸುತ್ತ ಆವರಣಕ್ಕೆ ಬಹಳ ದೀರ್ಘಕಾಲದವರೆಗೆ ಬೆಳೆಯುವಂತಹ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹಾಕಿದ್ದಾರೆ. ಇದನ್ನು ನಮ್ಮ ಮಕ್ಕಳು ಪ್ರತಿನಿತ್ಯ ಬೇಸಿಗೆ ಕಾಲದಲ್ಲಿ ನೀರು ಹಾಕಿ ಅದನ್ನು ಸಾಕುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ನಮ್ಮಲ್ಲಿ ಈಕೋ ಕ್ಲಬ್ ಇದೆ. ಆ ಈಕೋ ಕ್ಲಬ್ ವತಿಯಿಂದ ಮಕ್ಕಳಿಗೆ ನಾವು ಗಿಡವನ್ನು ಹಂಚಿಕೊಟ್ಟಿದ್ದೇವೆ. ಆ ಗಿಡದ ಆರೈಕೆಯನ್ನು ಮಾಡೋದ್ರಲ್ಲಿ ಅವರಿಗೆ ಒಂದು ಕಾಂಪಿಟೇಷನ್ ನೋಡಬೇಕು. ಅದನ್ನು ನೋಡೋ ಖುಷಿ ಆಗ್ತದೆ. ಟೀಚರ್, ನಮ್ಮ ಕ್ಲಾಸಿನವರು ತರಕಾರಿ ನೆಟ್ಟಿದ್ದೇವೆ, ಬೆಂಡೆಕಾಯಿ ನೆಟ್ಟಿದ್ದಾರೆ, ಅವ್ರ ಗಿಡದಲ್ಲಿ ಬೆಂಡೆಕಾಯಿ ಆಗಲಿಲ್ಲ. ಇದು ಕೇಳಲಿಕ್ಕೆ ನಮಗೊಂದು ಬಹಳ ಖುಷಿ ಆಗ್ತದೆ. ಹಾಗೆ ಆ ಒಂದು ಶಾಲೆ ಎದುರುಗಡೆ ಒಂದು ಸಣ್ಣ ಕೈತೋಟವನ್ನು ಮಾಡಿದ್ದೇವೆ. ಅಲ್ಲಿ ವಿಜ್ಞಾನ ಪಾಠದಲ್ಲಿ ಹೇಗೆ ಮೊಳಕೆ ಹೊಡೆಯೋದು ಹೇಗೆ ಏನು ಅನ್ನೋದೆಲ್ಲ ಪಾಠ ಬರ್ತದಲ್ಲ, ಅದನ್ನು ನಾವು ಪ್ರಾತ್ಯಕ್ಷಿಕವಾಗಿ ಈಕೋ ಕ್ಲಬ್ ಮೂಲಕ ಮಕ್ಕಳನ್ನು ಮಧ್ಯಾಹ್ನದ ಊಟದ ಅವಧಿಯಲ್ಲಿ ಕರ್ಕೊಂಡೋಗಿ ಇಲ್ಲಿ ನೆಡಿ ಮಗ, ಹೀಗೆ ನೆಡಿ ಅಂತ ಹೇಳ್ಕೊಡ್ತೇವೆ. ಆ ನೆಟ್ ಮೇಲೆ ಅವರು ಅದನ್ನು ಸಂರಕ್ಷಣೆ ಮಾಡುವಂತಹ ಸಂಭ್ರಮ ನೋಡೋದೇ ನಮಗೂ ಬಹಳ ಖುಷಿ. ಇನ್ನು ಶೌಚಾಲಯದ ಬಗ್ಗೆ ಹೇಳೋದಾದರೆ, ಟೀಚರ್ ಹೇಳಿದ್ರಲ್ಲ ಹಿಂದೆ ಏನೂ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ ಅಂತ. ಆದರೆ ಇವತ್ತು ನಮ್ಮಲ್ಲಿ ಒಳ್ಳೆ ಶೌಚಾಲಯದ ವ್ಯವಸ್ಥೆ ಇದೆ. ಇತ್ತೀಚೆಗಷ್ಟೇ ಹಾಳಾದಂತಹ ಒಂದು ಶಿಕ್ಷಕರ ಶೌಚಾಲಯವನ್ನು ಕೂಡ ಅಭಿವೃದ್ಧಿಪಡಿಸಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ವತಿಯಿಂದ. ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕವಾದ ಶೌಚಾಲಯ ವ್ಯವಸ್ಥೆ ಇದೆ. ಏಕಕಾಲದಲ್ಲಿ ಒಂದು 8-10 ಮಕ್ಕಳು ಒಟ್ಟಿಗೆ ಹೋಗಿ ಮೂತ್ರ ಮಾಡಿ ಬರುವಂತಹ ವ್ಯವಸ್ಥೆ ಕೂಡ ಇದೆ. ಹುಡುಗರ ಶೌಚಾಲಯವನ್ನು ನಿರ್ವಹಣೆ ಮಾಡೋದು ಬಹಳಷ್ಟು ಕಷ್ಟ, ಎಲ್ಲರಿಗೂ ಗೊತ್ತಿದೆ. ಈ ಕಷ್ಟ ಆಗಬಾರ್ದು ಅಂತೇಳಿ ನಮ್ಮಲ್ಲಿ ಟೈಲ್ಸನ್ನು ಅಳವಡಿಸಿಕೊಟ್ಟಿದ್ದಾರೆ. ಈ ಟೈಲ್ಸ್ ಅಳವಡಿಕೆಯಿಂದಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಬಹಳ ಉತ್ತಮವಾಗಿದೆ ನಮ್ಮಲ್ಲಿ. ಇನ್ನು ಶೌಚಾಲಯಕ್ಕೆ ಪ್ರತ್ಯೇಕ ನೀರಿನ ಟ್ಯಾಂಕ್ ಇದೆ. ಆ ನೀರಿನ ಟ್ಯಾಂಕಿನಿಂದ ಪ್ರತಿ ಸಲ ಅವರಿಗೆ ಶೌಚಾಲಯಕ್ಕೆ ಹೋಗಿ ಬರುವಾಗ ಯಾವುದೇ ನೀರಿನ ಸಮಸ್ಯೆ ಆಗೋದಿಲ್ಲ. ಇಷ್ಟಲ್ಲದೆ ದಿವ್ಯಾಂಗ ಮಕ್ಕಳು, ನಾವೇನು CWSN ಅಂತ ಕರಿತೇವೆ ನಮ್ಮ ಭಾಷೆಯಲ್ಲಿ, ಆ CWSN ಮಕ್ಕಳಿಗೆ ಕೂಡ ಪ್ರತ್ಯೇಕವಾದಂತಹ ಶೌಚಾಲಯ ಇದೆ. ಅವರಿಗೆ ಕೂತ್ಕೊಂಡು ಉಪಯೋಗಿಸಲಿಕ್ಕೆ ಕಮೋಡ್ ಇದೆ, ಅಲ್ಲಿ ವಾಶ್ ಬೇಸಿನ್ ಇದೆ, ಎಲ್ಲ ವ್ಯವಸ್ಥೆ ಇದೆ ನಮ್ಮ ಶಾಲೆಯಲ್ಲಿ. ಇದೀಗ ಒಂದು ಹಾಡು ಕೇಳೋಣ. ಹಾಡುವವರು ಗಾರ್ಗೀಶ ಬರಾಯ. ತಾರಕ ಬಿಂದಿಗೆ ನಾನಿರಿಗೋಗುವೆ, ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನಿರಿಗೋಗುವೆ, ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನಿರಿಗೋಗುವೆ, ತಾರೆ ಬಿಂದಿಗೆಯ ಬಿಂದಿಗೆ ಒಡೆದರೆ ಒಂದೇ ಕಾಸು, ಬಿಂದಿಗೆ ಒಡೆದರೆ ಒಂದೇ ಕಾಸು, ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನಿರಿಗೋಗುವೆ, ತಾರೆ ಬಿಂದಿಗೆಯ ರಾಮನಾಮವೆಂಬೋ ರಸವುಳ್ಳ ನೀರಿಗೆ, ತಾರೆ ಬಿಂದಿಗೆಯ ರಾಮನಾಮವೆಂಬೋ ರಸವುಳ್ಳ ನೀರಿಗೆ, ತಾರೆ ಬಿಂದಿಗೆಯ ಕಾಮಿ
ಕಾಮಿನಿಯರ ಕೂಡೆ ಏಕಾಂತವಾಡೆನು ಕಾಮಿನಿಯರ ಕೂಡೆ ಏಕಾಂತವಾಡೆನು ಕಾಮಿನಿಯರ ಕೂಡೆ ಏಕಾಂತವಾಡೆನು ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ ಗೋವಿಂದ ಎಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಗೋವಿಂದ ಎಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ ಆವಾವ ಪರಿಯಲಿ ಅಮೃತದ ಪಾನಕ್ಕೆ ಆವಾವ ಪರಿಯಲಿ ಅಮೃತದ ಪಾನಕ್ಕೆ ಆವಾವ ಪರಿಯಲಿ ಅಮೃತದ ಪಾನಕ್ಕೆ ತಾರೆ ಬಿಂದಿಗೆಯ ತಾರಕ ಬಿಂದಿಗೆ ನಾನಿರಿಗೋಗುವೆ ತಾರೆ ಬಿಂದಿಗೆಯ ಚೇರ್ಕಾಡಿ ಹಿರಿಯ ಪ್ರಾಥಮಿಕ ಶಾಲಾ ವಠಾರದಲ್ಲಿ ಔಷಧೀಯ ಸಸ್ಯಗಳ ಒಂದು ತೋಟ ನಿರ್ಮಾಣ ಮಾಡುವ ಉದ್ದೇಶ ಇದೆ. ಈಗಾಗಲೇ ಈ ನಿಟ್ಟಿನಲ್ಲಿ ಪ್ರಯತ್ನ ಸಾಗಿದೆ. ಇದರ ಜೊತೆಗೆ ಈ ಶಾಲೆಯಲ್ಲಿ ಇಂಗ್ಲಿಷ್ ಲ್ಯಾಬ್ ಒಂದನ್ನು ಪ್ರಾರಂಭ ಮಾಡುವ ಉದ್ದೇಶವೂ ಇದೆ ಎಂದರು ಶಿಕ್ಷಕಿ. ನಮ್ಮ ಒಂದು ಕನಸಿತ್ತು ಏನಪ್ಪ ಅಂದರೆ, ನಮ್ಮ ಭಾರತ ಆಯುರ್ವೇದದ ನೆಲೆವೀಡು ಅಲ್ವಾ. ನಮ್ಮ ಮಕ್ಕಳಿಗೆ ನಮ್ಮ ಮನೆ ಅಂಗಳದಲ್ಲಿ ಬೆಳೆಯುವಂತಹ ಗಿಡಮೂಲಿಕೆಗಳ ಪರಿಚಯ ಆಗಬೇಕು. ಆ ಗಿಡಮೂಲಿಕೆಯಿಂದ ಯಾವ ರೀತಿ ನಾವು ಮನೆಯಲ್ಲೇ ಮದ್ದು ತಯಾರಿಸ್ಕೊಳ್ಬಹುದು, ಅದರಿಂದ ಹೇಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ, ಮತ್ತು ನಾವೀಗ ಮುಂದೆ ಓದ್ತಾ ಹೋದಾಗೆ ಈ ನಮ್ಮಲ್ಲಿ ಆಡು ಭಾಷೆಯಲ್ಲಿರ್ತಕ್ಕಂಥ ಗಿಡದ ಹೆಸರು ಅದು ಬೇರೆ ಏನೋ ಆಗಿರ್ತದೆ. ಪ್ರದೇಶದಿಂದ ಪ್ರದೇಶಕ್ಕೆ ಅದರ ಹೆಸರು ಬದಲಾಗ್ತದೆ, ವೈಜ್ಞಾನಿಕ ಹೆಸರೇ ಬೇರೆ ಇರ್ತದೆ. ಇದೆಲ್ಲ ಪರಿಚಯ ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂತೇಳಿ ಒಂದು ಸಣ್ಣದಾದಂತಹ ಮೆಡಿಸಿನಲ್ ಪ್ಲಾಂಟ್ಸ್ ಇದು ಒಂದು ಗಾರ್ಡನ್ ಮಾಡಬೇಕಂತೇಳಿ ಬಹಳ ಆಸಕ್ತಿಯಿಂದ ಕೇಳಿದಾಗ ನಮ್ಮ ಸಮೃದ್ಧಿ ಮಹಿಳಾ ಮಂಡಳದವರು ಬಹಳ ಖುಷಿಯಿಂದ ನಮಗೆ ಒಂದು 25 ಗಿಡವನ್ನು ನೆಟ್ಟು ಅದರ ಪೋಷಣೆ ಹೇಗೆ ಮಾಡಬೇಕು, ಅದರ ವೈಜ್ಞಾನಿಕ ಹೆಸರೇನು, ಸ್ಥಳೀಯ ಹೆಸರೇನು, ಪ್ರಾದೇಶಿಕ ಹೆಸರೇನು ಪ್ರತಿಯೊಂದು ಹೇಳಿಕೊಟ್ಟು ಹೋಗಿದ್ರು ನಮಗೆ. ನಾವು ಚಂದ ಆರೈಕೆ ಮಾಡ್ತಿದ್ವಿ. ಆದರೆ ಏನು ಮಾಡೋದು, ಸಂಜೆ ಆಡಲಿಕ್ಕೆ ಬಂದ ಮಕ್ಕಳು ಒಂದು ವಾರದಲ್ಲಿ ಆ ಗಿಡವನ್ನೆಲ್ಲ ಹಾಳು ಮಾಡಿಬಿಟ್ರು. ನಮಗೆ ಬಹಳ ಬೇಜಾರಾಯಿತು. ಯಾಕಂದರೆ ಅಷ್ಟು ಒಳ್ಳೆ ಗಿಡಗಳದು. ನಾನಂತೂ ಕೆಲವೊಂದು ಗಿಡಗಳ ಹೆಸರೇ ಕೇಳಿರಲಿಲ್ಲ, ಅಂಥ ಗಿಡಗಳೆಲ್ಲ ಕೊಟ್ಟಿದ್ರು ಅವರು. ಇದು ನಮ್ಮ ವಿದ್ಯಾರ್ಥಿಗಳಿಗಲ್ಲ, ಎಲ್ಲ ಇಡೀ ನಮ್ಮ ಗ್ರಾಮಕ್ಕೆ ಒಂಥರ ನಷ್ಟ. ಯಾಕೆಂದರೆ ಆ ಒಂದು ಜ್ಞಾನ ಸಂಪತ್ತು ಎಲ್ಲಿಂದ ಕಟ್ಟಿಕೊಡ್ಲಿಕ್ಕಾಗ್ತದೆ ನಾವು ಮಕ್ಕಳಿಗೆ ಅಲ್ವಾ. ಹಾಗಾಗಿ ಇಂಥದ್ದೇನಾದರೂ ನಮ್ಮ ಶಾಲೆಗಳಲ್ಲಿ ಮಾಡಿದಾಗ, ಸರ್ಕಾರಿ ಶಾಲೆ ಅಂತಂದರೆ ಇಲ್ಲಿ ಹಲವಾರು ಜನರು ಕೈ ಸೇರಿಸಿದರೆ ಮಾತ್ರ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಇನ್ನು ಇಲ್ಲಿ ಶಾಲೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಒಬ್ಬ ಲೀಡರ್ ಮುಂದೆ ಹೋದರೆ ಮಾತ್ರ ಬಾಕಿಯವ್ರು ಹಿಂದೆ ಬರ್ತಾರೆ. ನಮ್ಮ ಶಾಲೆಯಲ್ಲಿ ಈ ಹಿಂದೆ ಇತ್ತೀಚೆಗಷ್ಟೇ ಪದೋನ್ನತಿ ಹೊಂದಿ BO ಆಫೀಸಿಗೆ ECU ಆಗಿ ಹೋಗಿದ್ದಾರೆ ಶ್ರೀ ಪ್ರಕಾಶ್ ಬಿಬಿ ಅಂತೇಳಿ. ಅವರು ಮುಖ್ಯ ಶಿಕ್ಷಕರಾಗಿದ್ದಾಗ ಸ್ಥಳೀಯ ಗ್ರಾಮ ಪಂಚಾಯತ್ ಆಯಿತು, ಇಲಾಖೆ ಆಯಿತು, ಅಥವಾ ಹಳೆ ವಿದ್ಯಾರ್ಥಿಗಳಾಯಿತು, ದಾನಿಗಳಾಯಿತು, ಇವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು SDMC ಅವರನ್ನು ಒಟ್ಟುಗೂಡಿಸಿಕೊಂಡು ಬಹಳಷ್ಟು ಉತ್ತಮವಾಗಿ ನಮ್ಮ ಶಾಲೆಯನ್ನು ಪ್ರಗತಿಯಲ್ಲಿ ತಗೊಂಡು ಹೋಗಿದ್ದಾರೆ. ಇನ್ನೂ ಕೂಡ ನಾವು ನಮ್ಮ ಶಾಲೆಯನ್ನು ಪ್ರಗತಿಯಲ್ಲಿ ತಗೊಂಡೋಗಬೇಕು ಅಂತ ಬಯಸ್ತಾ ಇದ್ದೀವಿ. ಈ ಶಾಲೆಯಲ್ಲಿ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿಕ್ಕೆ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ರೂಮನ್ನು ಮಾಡಬೇಕಂತ ಕನಸನ್ನು ಇಟ್ಕೊಂಡಿದ್ದೇವೆ. ಆ ಕನಸಿಗೋಸ್ಕರ ನಾನು ನನ್ನ ಸ್ನೇಹಿತರಲ್ಲಿ, ಅಂದರೆ ನಾನು ಓದಿದಂತಹ ಶಾಲಾ ಸ್ನೇಹಿತರಲ್ಲಿ ಕೇಳಿದಾಗ ಬಹಳಷ್ಟು ಖುಷಿಯಿಂದ ಒಂದಷ್ಟು ದಾನವನ್ನು ಕೊಟ್ಟಿದ್ದಾರೆ. ಆದರೆ ಅಷ್ಟು ಹಣ ಸಾಕಾಗೋದಿಲ್ಲ. ಅದರ ಜೊತೆಗೆ ಒಂದು ಲ್ಯಾಂಗ್ವೇಜ್ ರೂಮ್ ಬೇಕಾದರೆ, ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕಾದ್ರೆ, ಮಕ್ಕಳಿಗೆ ಲಿಸ್ನಿಂಗಿಗೆ ಮತ್ತು ವಿಜುವಲ್ಲಿಗೆ ಅಂದರೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಒಂದು ಪ್ರೊಜೆಕ್ಟರ್ ಮತ್ತು ಒಂದು ಲ್ಯಾಪ್ಟಾಪ್ನ ಅಗತ್ಯ ಇದೆ. ಒಂದಷ್ಟು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಮಾಡಲಿಕ್ಕೆ ಒಂದಷ್ಟು ಹಣದ ಅಗತ್ಯತೆ ಇದೆ. ಇದೆಲ್ಲ ಯಾರಾದರೂ ನಮಗೆ ದಾನಿಗಳು ಮಾಡಿಕೊಟ್ರೆ ಇನ್ನಷ್ಟು ನಮ್ಮ ಶಾಲೆಯನ್ನು ಉತ್ತಮವಾಗಿ ತೆಗೆದುಕೊಂಡು ಹೋಗ್ಬೋದು. ಎಲ್ಲಿವರೆಗೂ ಅಂದರೆ ನಮ್ಮ ಶಾಲೆಗೆ
ಅತ್ಯುತ್ತಮ ಶಾಲೆ ಅಂತೇಳಿ SDMC ಹೊಂದಿರುವ ಶಾಲೆ ಅಂತ ಹೇಳ್ಕೊಂಡು ಹಳೆ ವಿದ್ಯಾರ್ಥಿ ಸಂಘ ಮತ್ತು SDMC ಅವರಿಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಕ್ಕಂತಹ ಹೆಮ್ಮೆ ನಮ್ಮ ಶಾಲೆಗಿದೆ. ನಮ್ಮ ಶಾಲೆಯಿಂದ ಇನ್ಸ್ಪೈರ್ ಅವಾರ್ಡ್ ಅಂತೇಳಿ ಯುವ ವಿಜ್ಞಾನಿಗಳನ್ನು ನಾವು ತಯಾರು ಮಾಡುವಂತಹ ಒಂದು ರಾಷ್ಟ್ರಮಟ್ಟದ ಒಂದು ಕಾಂಪಿಟೇಷನ್ ಅದು. ಆ ಕಾಂಪಿಟೇಷನಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಐಡಿಯಾಗಳನ್ನು ಉಪಯೋಗಿಸ್ಕೊಂಡು ನಾವು ಆ ಮಕ್ಕಳಲ್ಲಿ ಆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲಿಕ್ಕೆ ಬೇಕಾಗಿ ಪೋಷಣೆಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ 10,000 ರೂಪಾಯಿ ಹಣವನ್ನು ಕೊಡ್ತದೆ. ಪ್ರತಿ ವರ್ಷ ನಮ್ಮ ಶಾಲೆಯ 1 ಅಥವಾ 2 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ. 2 ಮಕ್ಕಳು ರಾಜ್ಯ ಮಟ್ಟದವರೆಗೂ ಹೋಗಿದ್ದಾರೆ. ಈ ಜಿಲ್ಲಾ ಮಟ್ಟದಲ್ಲಿ 3 ಮತ್ತು 10ನೇ ಬಹುಮಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಕೂಡ ಆಯ್ಕೆಯಾಗಿದ್ದಾರೆ. ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮಕ್ಕಳನ್ನು ಮುಂತೊಡಗಿಸ್ಕೊಳ್ಬೇಕಾದ್ರೆ ನಮಗೆ ಒಂದು ಸುಸಜ್ಜಿತ ಲ್ಯಾಬೊರೇಟರಿಯ ಅಗತ್ಯತೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೀಗೆ ನಮ್ಮ ಶಾಲೆಯಲ್ಲಿ ಏನಾದರೂ ಒಂದು ಚಟುವಟಿಕೆ ಮಾಡಿದ್ರನ್ನು ಹಾಳು ಮಾಡದೆ ಕಾಪಾಡಿಕೊಂಡು ಹೋಗುವಂತಹ ಹೊಣೆ ನಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ಇದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಹೆಸರು ಎನ್ ಲಲಿತಾ, ಅಂಗನವಾಡಿ ಕಾರ್ಯಕರ್ತೆ ಪೇತ್ರಿ. ಕೆಲಸಕ್ಕೆ ಸೇರಿದ್ದು 1/11/1982 ಆವಾಗ ನಾವು ಸೇರುವಾಗ ಮಕ್ಕಳು 150 ಮೇಲೆ ಇತ್ತು. ಇವಾಗ ಕಡಿಮೆ ಆಗ್ತಾ ಆದರೂ 30-40ವರೆಗೂ ಇದ್ದರು. ಈಗ ಸಹ ಶೌಚಾಲಯ ಇರಲಿಲ್ಲ, ಆವಾಗ ಗುಡ್ಡೆಗೆಲ್ಲ ಹೋಗ್ತಿದ್ದರು. ಮತ್ತು ನಾನು ಸೇರಿ ಸ್ವಲ್ಪ ದಿನದಲ್ಲಿ ಶೌಚಾಲಯ ಆಯಿತು. ಅಂಗನವಾಡಿ ಒಳಗೆಯೇ ಆಗಿತ್ತು. ಇಂಪ್ರೂವ್ ಆಗಿದೆ ಈಗ ತುಂಬ, ಮೊದಲಕ್ಕಿಂತ ಈಗ ಎಷ್ಟೋ ಇಂಪ್ರೂವ್ ಆಗಿದೆ. ಮೊದಲು ಕೈತೋಟ ಎಲ್ಲ ಇತ್ತು, ಮೊದಲಿಂದ ಇತ್ತು, ಇವಾಗಲೂ ಉಂಟು ನಮ್ಮದು ಕೈತೋಟ ಅಂಗನವಾಡಿಯಲ್ಲಿ. ಕುಡಿಯುವ ನೀರಿನ ವ್ಯವಸ್ಥೆ? ಕುಡಿಯುವ ನೀರು ಮೊದಲು ನಾನು ಶಾಲೆ ಬಾವಿಗೆ ಹೋಗಿ ತರ್ತಿತ್ತು. ಈಗ ನಲ್ಲಿ ಹೊರಗೆ ಇತ್ತು ಆವಾಗ, ಈಗ ಅಂಗನವಾಡಿ ಒಳಗೆ ಹಾಕಿದ್ದಾರೆ. ಈಗ ಕುಡಿಯುವ ವ್ಯವಸ್ಥೆ ತುಂಬ ಉಂಟು, ಒಳ್ಳೆಯದುಂಟು. ಈಗ ಆ ನೀರನ್ನು ನೀವು ಫಿಲ್ಟರ್ ಮಾಡಿ ಕೊಡ್ತಿದ್ರಾ ಅಥವಾ ಡೈರೆಕ್ಟ್ ಹಾಗೆ ಕೊಡ್ತಿದ್ರಾ? ಮೊದಲು ಬಿಸಿ ಮಾಡಿ ಏನಾದರೂ ಕೊಡ್ತಿದ್ರ ಮಕ್ಕಳಿಗೆ? ಚಿಕ್ಕ ಮಕ್ಕಳಲ್ಲ ಅಂಗನವಾಡಿಯವರು. ನಾವು ಮೊದಲು ಅದನ್ನು ನಾನು ಅಂಗನವಾಡಿಗೆ ಸೇರಿದ್ಲಾಗುತ್ತೆ ನೀರನ್ನು ಬಿಸಿ ಮಾಡಿಯೇ ಕೊಡ್ತಿದ್ದೆ. ಮತ್ತು ಫಿಲ್ಟರ್ ಬಂದಿತ್ತು. ಫಿಲ್ಟರ್ ಬಂದರೆ ನಮ್ಮ ಫಿಲ್ಟರ್ ಹಾಳಾಗಿದೆ. ಕಡೆಗೆ ನಾವು ಬಿಸಿ ಮಾಡಿ ಅದನ್ನು ಮಕ್ಕಳಿಗೆ ಕುಡಿಯಲಿಕ್ಕೆ ಒಂದೊಂದು ಲೋಟದಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದು ಲೋಟ ಪ್ರಕಾರ ಕೊಡ್ತಿತ್ತು. ಈಗ ಕುಡಿಯುವ ನೀರಿಗೆ ಫಿಲ್ಟರ್ ವ್ಯವಸ್ಥೆ ಏನಾದರೂ ಬಂದಿದೆಯಾ? ಫಿಲ್ಟರ್ ವ್ಯವಸ್ಥೆ ಬಂದಿದೆ, ಆದರೆ ಅದು ಹಾಳಾಗಿದೆ. ಯೂಸ್ ಮಾಡೋದೇ ಇಲ್ಲ. ಬಿಸಿನೀರೇ ಕೊಡ್ತಾ ಇದ್ದಾರೆ? ಬಿಸಿನೀರೇ. ಮತ್ತೆ ಏನಾದರೂ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಆಗುವಂಥ ಬದಲಾವಣೆಗಳು ಶೌಚಾಲಯದ ವ್ಯವಸ್ಥೆಯಲ್ಲಿ? ಈಗ ತುಂಬ ಬದಲಾವಣೆ ಆಗಿದೆ. ಮುಂಚೆ ಅಂದರೆ ಅವರು ಹೊರಗೆ ಎಲ್ಲಿ ಸಹ ಕೂತ್ಕೊಂಡು ಇದೆಲ್ಲ ಮೂತ್ರ ಎಲ್ಲ ಮಾಡ್ತಿದ್ರು. ಈಗ ಆವಾಗಲ್ಲ, ಈಗ ಒಂದಕ್ಕೆ ಹೋಗ್ತಾರೆ, ಶೌಚಾಲಯಕ್ಕೆ ಹೋಗಿ ನೀರೆಲ್ಲ ಅವರೇ ಹಾಕಿ ಅವರೇ ತೊಳ್ಕೊಂಡು ಎಲ್ಲ ಬರ್ತಾರೆ. ಆದರೂ ಹೆಲ್ಪರ್ ಇದ್ದಾರೆ, ಹೆಲ್ಪರು ಸಹ ಮಾಡ್ತಾರೆ. ಆದರೂ ಮಕ್ಕಳು ಹೆಲ್ಪರ್ ಇದ್ದಾಗ ಎಲ್ಲ ಒಳ್ಳೆ ಇದರ ನಲ್ಲಿ ನೀರಲ್ಲಿ ಅದು ಇದನ್ನೆಲ್ಲ ಯೂಸ್ ಮಾಡ್ತಾರೆ. ನನ್ನ ಹೆಸರು ರತ್ನಾವತಿ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ದಾಖಲಾತಿ ಹೆಚ್ಚಳವಾಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ಈ ವರ್ಷ 2020-21ನೇ ಸಾಲಿನಲ್ಲಿ 23 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ನಲ್ಲಿ ನೀರಿನ ಸೌಕರ್ಯ ಇದೆ. ಶೌಚಾಲಯದಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ, ಅದಕ್ಕೆ ನೀರಿನ ವ್ಯವಸ್ಥೆಯನ್ನು ಅಳವಡಿಸಿರುತ್ತೇವೆ. ಶಾಲೆಯ ಸುತ್ತಮುತ್ತಲಿನ ಸ್ವಚ್ಛತೆಯ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಿದ್ದೇವೆ. ತೋಟದ ವ್ಯವಸ್ಥೆಯೂ ಇದೆ. ಪ್ರತಿ ವರ್ಷ ತರಕಾರಿ ತೋಟವನ್ನು ಬಳಸಿ ಮಕ್ಕಳಿಗೆ ಬಿಸಿ ಊಟಕ್ಕೆ ಬಳಸಿಕೊಳ್ಳುತ್ತಿದ್ದೇವೆ.